ಇಂದಿನ ದೇವರ ವಾಗ್ದಾನ ರೋಮ 12:18. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರು. ನಾವು ಎಲ್ಲರ ಜೊತೆಯಲ್ಲಿ ಸಮಾಧಾನದಿಂದಿರಬೇಕು. ಅಂದರೆ ನಮ್ಮಲ್ಲಿ ಇನ್ನೊಬ್ಬರ ಪ್ರತಿ ಕೋಪ, ದ್ವೇಷ, ಅಸೂಯೆ, ಮತ್ಸರ ಇವುಗಳು ಇರಬಾರದು. ಏಕೆಂದರೆ ಕ್ರಿಸ್ತನು ಸಮಾಧಾನಕ್ಕೆ ಕರ್ತನು. ಆತನು ತನ್ನಲ್ಲಿರುವ ಶಾಂತಿ ಸಮಾಧಾನವನ್ನು ನಮಗೆ ಕೊಟ್ಟಿದ್ದಾನೆ. ಇದರಿಂದ ನಾವು ಕ್ರಿಸ್ತನ ಸಾರೂಪ್ಯವನ್ನು ಪ್ರದರ್ಶಿಸುತ್ತಿದ್ದೇವೆ. ಆದ ಕಾರಣ ಇನ್ನೊಬ್ಬರೊಂದಿಗೆ ಸಮಾಧಾನದಿಂದ ಇರದವನು ಕ್ರೈಸ್ತನಲ್ಲ. ಕಣ್ಣುಗಳನ್ನು ಮುಚ್ಚಿಕೊಂಡರೆ ಪ್ರಾರ್ಥಿಸಿಕೊಳ್ಳೋಣ. ಸಮಾಧಾನಕರ್ತನು ಎಂದು ನಾಮ ಹೊಂದಿದ ತಂದೆ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ. ಕರ್ತನೇ, ವಿಶ್ವಾಸಿಗಳಾದ ನಾವು ಈ ಭೂಲೋಕದ ನಿನ್ನ ಮಕ್ಕಳಾದ ಪ್ರತಿಯೊಬ್ಬ ಮನುಷ್ಯರೊಂದಿಗೆ ಪ್ರೀತಿ, ಶಾಂತಿ, ಸಮಾಧಾನ ಮತ್ತು ಸ್ನೇಹ ಭಾವದಿಂದ ಇರಲು ನಮಗೆ ಮಾರ್ಗದರ್ಶನ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನನ್ನ ಈ ಚಿಕ್ಕ ಪ್ರಾರ್ಥನೆಯನ್ನು ಕ್ರಿಸ್ತೇಸುವಿನ ಮಹೋನ್ನತ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೆನ್.